ಸರ್, ಈಗ ಈ ಮೆಟ್ರೋ ದರ ಪರಿಷ್ಕರಣೆ ಇದ್ರ ನಡುವೆ ಈಗ ನಿಮ್ಗೆ ನಡೆದ ನೋಡಿ, ಅವರು ನಮ್ಮ ಅದೇನು ಕನ್ಸಲ್ಟ್ ಮಾಡಿಲ್ಲ. ಅವರಿಗೆ ಅಥಾರಿಟಿ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಚೇರ್ಮನ್ ಈ ಟೇಕನ್ ಡಿಸಿಷನ್ ಅಂತ ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ಇವತ್ತೋ ಇಲ್ಲ ಅಂದರೆ ನಾಡಿದ್ದು ನಾನು ಮಾತಾಡ್ತೀನಿ ಅಂತ. ನಮಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ವಾಟ್ ಇಸ್ ದಿ ಫೈನಾನ್ಷಿಯಲ್ ಸ್ಟ್ರಕ್ಚರ್, ವಾಟ್ ಇಸ್ ಹ್ಯಾಪನಿಂಗ್ ಅದನ್ನು ಸರ್. ಮತ್ತು ಈಗ ನಿನ್ನೆ ನೀವು ಯಾವ ಪ್ರೋಗ್ರಾಮಿಗೆ ಹೋಗಿದ್ರೆ ಅಲ್ಲಿ ನಿಮ್ಮನ್ನು CM ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನಸು ತುಂಬ ಇದೆ ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ನಿಮಗಿದೆಯಾ ಸರ್? ಪಾರ್ಟಿ ಹೇಳ್ತಿದ್ರೆ ಕೇಳ್ಬೇಕು. ಸರ್, ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಅಲ್ಲಿ ಅವರು CM ಆಗಬೇಕು ಅಂತ ದಲಿತ ಸಂಘಟನೆಗಳು ಭಾಳ ಇದೆ. ಅವರವರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ. ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳ್ತಾರೆ. ಸರ್, ಬಜೆಟ್ ಬಳಿಕ ನಿಮ್ಮ CM ಆಗಿ ಸರ್ ಎಷ್ಟು 22,000. ಆದರೆ ನನಗೆ ಖರ್ಚು, ಕಷ್ಟ, ನಷ್ಟ, ಬೆಳಗಿಂದ ಸಾಯಂಕಾಲವಾಗ ನಾವು ಕೆಲಸ ಬಿಟ್ಟು ಹೋಟೆಲ್ ಕಾದದ್ದು ಏನೇ ಆಗಲಿ ಮಾಡಲೇ ಮಡಿ ಈ ಸಿದ್ಧಾಂತಕ್ಕೆ ಬಂದು ಈ ಥರ ಹೋರಾಟ ಮಾಡಿ ದೇವರು ದೈವ ಎಲ್ಲ ನನ್ನ ಪರ ನಿಂತಿದೆ. ಈ ಮಧ್ಯೆ ಕಾಣೀರು ಮಠದಲ್ಲಿ ಪಂಚಾಯತಿಗೆ ದೂರು ಕೊಟ್ಟರು. ನಾನು ಅದಕ್ಕೆ ಸುತಾರಾಮ್ ಒಪ್ಪಲಿಲ್ಲ. ಹೊಸ ಪಂಪ್ ಕೊಡ್ತೇನೆ ಅಂದರು. ಇಲ್ಲ, ಹಾಂ ಹೇಳ್ತೇನೆ. ಅದೇ ಪಂಚಾಯತಿನಲ್ಲಿ ಅವ್ಯವಹಾರ ಆಗಿತ್ತಲ್ಲ, ಅದಕ್ಕೋಸ್ಕರ ಅದನ್ನು ನನ್ನ ಹೋರಾಟವನ್ನು ದಮನಿಸುವ ಉದ್ದೇಶ. ಹೇಳಿ, ಯಾರಿಗೆ ಅವರು ಅಕ್ರಮ ಅಂತೇಳಿ. ಆದರೆ ನಂದು ಆಲ್ರೆಡಿ ಮನೆಯಿಂದ ಕನೆಕ್ಷನ್ ಆಗಿದೆ ಉಂಟು. ನೀರು ತೆಗಿತಾ ಇದ್ದೆ, ಬೆಲ್ ಕಟ್ತಾ ಇದ್ದೆ. ಅದು ಕೋರ್ಟಲ್ಲೆಲ್ಲ ಹೇಳಿದೆ. ನಾವು ಯಾರು ಲೈನ್ಮ್ಯಾನ್ ಹೇಳಿದ್ದಾನೆ ತನಿಖೆ ಸಂದರ್ಭದಲ್ಲಿ. ಅಂದರೆ ನಾನು ನಿರಪರಾಧಿ, ನಾನು ಹಲ್ಲೆ ಮಾಡಲಿಕ್ಕೆ ಹೋಗಲಿಲ್ಲ, ಕೊಲೆ ಬೆದರಿಕೆ ಕೊಡಲಿಲ್ಲ, ಕೋರ್ಟಲ್ಲಿ ಕೆಲಸ ಮಾಡಲಿಲ್ಲ ನನ್ನ ಹೆಂಡತಿ. ಹಾಗಿರುವಾಗ ಇದು ದ್ವೇಷದಿಂದ ಮಾಡಿದ ಕೆಲಸ. ಅವರ ತಪ್ಪನ್ನು ಎತ್ತಿ ಹಿಡಿದದೇ ಇವರಿಗೆ